ಎಲ್ರಿಗೂ ನಮಸ್ಕಾರ. ವಿಷ್ಣು ಪ್ರಿಯ ಕೆ ಮಂಜು ಅವರು ತುಂಬ ಗ್ಯಾಪ್ ಆದಮೇಲೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಶ್ರೇಯಸ್ ಅವರು ಹೀರೋ ಆಗಿ ಮಾಡಿರೋದು ನಿಜಕ್ಕೂ ಖುಷಿ ಆಯಿತು. ಒಂದೊಳ್ಳೆ ಅದ್ಭುತವಾದ ಲವ್ ಸ್ಟೋರಿ. ವಿಷ್ಣು ಪ್ರಿಯ ಟೈಟ್ಲಿಗೆ ಹೇಳಿ ಮಾಡಿಸ್ದಂಗೆ ಒಂದು ಪ್ಯೂರ್ ಲವ್ ಸ್ಟೋರಿ ಅಂತ ಏನು ಹೇಳ್ತೀವಿ. ಯಾಕೆಂದರೆ ತುಂಬ ಬನ್ನಿ ಮಂಜಣ್ಣ ತುಂಬ ವರ್ಷಗಳಾದ ಮೇಲಲ್ವ ನೀವು ಪ್ರೊಡಕ್ಷನ್ ಮಾಡ್ತಿರೋದು, ಗ್ಯಾಪ್ ಆಗಿತ್ತು. ಸೊ ಹಂಗಾಗಿ ವಿಷ್ಣು ಪ್ರಿಯನ ಟೈಟ್ಲಿಗೆ ತುಂಬ ಆಪ್ಟ್ ಆಗಿದೆ. ಈಗಿನ ಲವ್ ಏನು ನೋಡ್ತೀವಿ, ಇದೊಂದು ನಾವು ಈ ಥರದೊಂದು ಪ್ಯೂರ್ ಲವ್ ಸ್ಟೋರಿ ನೋಡಿ ತುಂಬ ವರ್ಷಗಳಾಗಿತ್ತು. ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಆಮೇಲೆ ಸಿಕ್ಕಾಪಟ್ಟೆ ರಿಚ್ ಆಗಿದೆ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ. ಆಮೇಲೆ ಎಸ್ಪೆಷಲಿ ನಮ್ಮ ಸ್ನೇಹಿತರು ಶ್ರೇಯಸ್ ಮಂಜು ಅವರು ಹಿಂದಿನ ಸಿನಿಮಾಗಳು ಕಂಪೇರ್ ಮಾಡಿದ್ರೆ ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಮೆಚೂರ್ಡಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾರೆ. ದಯಮಾಡಿ ಎಲ್ಲರೂ ನಾಳೆ ಬಿಡುಗಡೆ ಆಗ್ತಾಯಿದೆ ವಿಷ್ಣು ಪ್ರಿಯನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಹರಿಸಿ ಆಶೀರ್ವದಿಸಿ. ಓಕೆ, ಚೆನ್ನಾಗಿದೆ. ಆರಾಮ ಸರ್. ಇವತ್ತು ಶ್ರೇಯಸ್ ಎಮೋಷ್ನಲಿ ಶ್ರೇಯಸ್ ತಿಂದಾಕ್ಬಿಟ್ಟಿದ್ದಾರೆ ಸಿನಿಮಾ. ಅದರಲ್ಲೂ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಿಜವಾಗ್ಲೂ ಒಂದರೆ ಪ್ರೀತಿ ಜೀವನದಲ್ಲೇ ಒಬ್ಬ ಮನುಷ್ಯನ ಅಂದರೆ ಒಬ್ಬ ಯಾಕೆಂದರೆ ಸಿನಿಮಾದಲ್ಲಿ ತುಂಬ ಸಣ್ಣ ಸಣ್ಣ ಎಮೋಷನ್ಸು ಇದೆ. ಅಂದರೆ ತಂದೆ ಪ್ರೀತಿ, ತಾಯಿ ಪ್ರೀತಿ, ಜೊತೆಗೆ ಜೀವನದಲ್ಲಿ ಬರೋವಂಥ ಹುಡುಗಿ ಪ್ರೀತಿ, ಇವು ಮೂರೂ ಅಂದರೆ ನನಗೆ ಹೇಳಿದ್ರೆ ಕತೆ ಬಿಟ್ಟಂಗೆ ಆಗೋಗ್ಬಿಡುತ್ತೆ. ಅವು ಮೂರಲ್ಲೂ ವೇರಿಯೇಷನ್ಸ್ ಇದೆ. ಅದನ್ನು ಭಾಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ತುಂಬ ಮೆಚ್ಯೂರ್ಡ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಶ್ರೇಯಸ್ಸು. ಮತ್ತು ಮಂಜಣ್ಣಂದು ಆಲ್ಮೋಸ್ಟ್ ಬ್ರೇಕ್ ಆಗಿತ್ತು ಅನಿಸುತ್ತೆ ಅವ್ರದ್ದು ಸಿನಿಮಾ ಪ್ರೊಡ್ಯೂಸ್ ಮಾಡೋದು. ಸೊ ಇದು ತುಂಬ ಹೊಸದಾಗಿದೆ. ಮತ್ತು ಎಸ್ಪೆಷಲಿ ಏನಾಗುತ್ತೆ ಅಂತಂದರೆ ಗ್ರೀನ್, ರೈನ್ ಇವೆಲ್ಲ ಇಟ್ಕೊಂಡು ಮಾಡಿರೋದು. ಎಷ್ಟೊಂದು ದಿವಸ ಆದಮೇಲೆ ಒಂದು ಗ್ರೀನರಿ ಕಣ್ಣಿಗೆ ತಂಪಾಗುವಂಥ ಸಿನಿಮಾ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಯಿತು. ಟೀಮಿಗೆ ಗುಡ್ ಲಕ್ ಹೇಳ್ತಾ, ನಾಳೆ ಈ ಚಿತ್ರ ರಿಲೀಸ್ ಆಗ್ತಾಯಿದೆ ರಾಜ್ಯಾದ್ಯಂತ. ವಿಷ್ಣು ಪ್ರಿಯ ಹೆಸರಿಗೆ ತಕ್ಕಂಗೆ ವಿಷ್ಣು ನಿಮ್ಮೆಲ್ಲರ ಮನಸ್ಸಲ್ಲೂ ಕೂತ್ಕೋತಾನೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ವಿಶ್ ದೆಮ್ ಗುಡ್ ಲಕ್, ಆಲ್ ದಿ ವೆರಿ ಬೆಸ್ಟ್. ವೆರಿ ಬೆಸ್ಟ್. ನಾನು ಆ್ಯಕ್ಚುಲಿ ಏನೇನು ಹೇಳಬೇಕು ಅಂದ್ಕೊಂಡಿದ್ದೋ ಪವನ್ ಅವರೆಲ್ಲ ಹೇಳಿದ್ದಾರೆ. ನಾನು ಹೇಳೋಕ್ಕೆ ಇಷ್ಟಪಡೋದಿಷ್ಟೇ, ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ನಮ್ಮ ಹೊಸ ಪೀಳಿಗೆ ಹೀರೋಸ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ನನಗೆ ಶ್ರೇಯಸ್ ಅವ್ರ ಆ್ಯಕ್ಟಿಂಗ್ ತುಂಬಾ ಇಷ್ಟ ಆಯಿತು. ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಇದೇ ಥರ ಪ್ರಯತ್ನ ಇರಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಫ್ರೆಂಡ್ ಶ್ರೇಯಸ್, ನಾವು ಹಳೆ ಪರಿಚಯ ಆ್ಯಂಡ್ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಆಫ್ ಹಿಮ್. ಅವನ ಐ ಥಿಂಕ್ ಕರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಶ್ರಮಪಟ್ಟು ಒಂದು ಸಿನಿಮಾನ ಆಚೆ ತಂದಿದ್ದಾರೆ ಆ್ಯಂಡ್ ಔಟ್ಪುಟ್ ತುಂಬ ಚೆನ್ನಾಗಿದೆ. ಇಂಟೆನ್ಸ್ ಲವ್ ಸ್ಟೋರಿ, ಕೆಮಿಸ್ಟ್ರಿ ಇಸ್ ಆನ್ ಪಾಯಿಂಟ್, ಸಿನಿಮ್ಯಾಟೋಗ್ರಫಿ ತುಂಬ ಚೆನ್ನಾಗಿದೆ, ನಿರ್ದೇಶನ, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಐ ವುಡ್ ಗಿವ್ ಇಟ್ 100 on 100. ನೀವೆಲ್ಲ ಬಂದು ಸಿನಿಮಾನ ನೋಡಬೇಕು, ನಮ್ಮ ಕನ್ನಡ ಸಿನಿಮಾನ ಬೆಳೆಸಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. Definitely. Shreyas, such a good looking guy, first of all. I'm so happy. Every screen, every shot, he's looking so good. Your eyes are so impressive, man. So ಸಿನಿಮಾನು ಅಷ್ಟೇ ಚೆನ್ನಾಗಿದೆ. ಮರಾಠಿನಲ್ಲಿ ಒಂದು ಸಿನಿಮಾ ಬಂದಿದ್ದು ಸೈರಾಟ್ ಅಂತ. So it gave me that vibe. It was such a big blockbuster because it was such an intense local love story. So ಇಬ್ಬರು ಮಧ್ಯ ಕಾಲೇಜ್ ಹುಡುಗರ ಮಧ್ಯ ಆಗೋ ಲವ್ ಸ್ಟೋರಿ ಆಲ್ವೇಸ್ ವರ್ಕ್ ಆಗುತ್ತೆ. ಯಾಕಂದರೆ ಯೂತ್ ಜಾಸ್ತಿ ಹೋಗಿ ನೋಡ್ತಾರೆ ಸಿನಿಮಾನು. So all the best to you. And I know it's going to be a blockbuster and you've done a great job. And people are going to be. Thank you. Congratulations, my friend. ಮೊದಲನೇದಾಗಿ ನಮ್ಮ ಶ್ರೇಯಸ್ಸು ವೆರಿ ಕ್ಲೋಸ್ ಫ್ರೆಂಡ್ ನಂದು. ಸೂಪರಾಗಿ ಮಾಡಿದ್ದಾರೆ. ಆ್ಯಸ್ ವಿಷ್ಣು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೇಸಿಕ್ಲಿ ವಿಷ್ಣು ಪ್ರಿಯ ಬಗ್ಗೆ ಹೇಳಬೇಕಂದ್ರೆ ಸೂಪರ್ ಒಳ್ಳೆ ಒಂದು ಲವ್ ಸ್ಟೋರಿ ಚೆನ್ನಾಗೆ. ಅದರಲ್ಲಿ ನಮ್ಮ ವಿಷ್ಣು ಆಗಿ ಶ್ರೇಯಸ್ಸು ತುಂಬ ಚೆನ್ನಾಗಿ ಮಾಡಿ ರಿಯಲ್ ಲವ್, ಟ್ರೂ ಲವ್ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಎಲ್ಲರೂ ನೋಡಿ, ಒಂದು ಇವತ್ತಿನ ಜನ್ರೇಷನಲ್ಲಿ ಎಲ್ರಿಗೂ ಕನೆಕ್ಟ್ ಆಗತ್ತಿದ್ದು ಒಂದು ಲವ್ ಸ್ಟೋರಿ. ಅದರಲ್ಲಿ ನಮ್ಮ ವಿ ಕೆ ಪ್ರಕಾಶ್ ಅವ್ರ ಡೈರೆಕ್ಷನ್ ಬೇರೆ. ಸೊ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ಕು ಗೋಪಿ ಸುಂದರ್ ಅವ್ರದ್ದು ನಾವೆಲ್ಲ ಕೇಳ್ಕೊಂಬಂದಿದ್ದೀವಿ. ನಮ್ಮ ಕನ್ನಡಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ
ಸೊ ಓವರಾಲ್ ವೆರಿ ಗುಡ್ ಪ್ಯಾಕೇಜ್. ಅದರಲ್ಲಿ ನಮ್ಮ ಶ್ರೇಯಸ್ ಬಗ್ಗೆ ಹೇಳಬೇಕಾ, ಒಳ್ಳೆ ಫೈಟು ಎಲ್ಲ ಮಾಡೇ ಮಾಡ್ತಾನೆ ಇವನು, ಇದರಲ್ಲೂ ಹಂಗೆ ಚೆನ್ನಾಗಿ ಶೋಕೇಸ್ ಮಾಡಿದ್ದಾನೆ. ಸೊ ಸೂಪರ್, ಓವರಾಲ್ ವೆರಿ ಗುಡ್ ಪ್ಯಾಕೇಜ್. ದಯವಿಟ್ಟು ನೋಡಿ, ಸೂಪರ್ ಆಗಿದೆ ಸಿನಿಮಾ, ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ, ನಿಮಗೂ ಗೊತ್ತಾಗತ್ತೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಮೊದಲನೇದಾಗಿ ಶ್ರೇಯಸ್ಗೆ ಕಂಗ್ರ್ಯಾಚುಲೇಟ್ ಹೇಳ್ತೀನಿ. ನನಗೆ ಒಂದು ಕಂಪ್ಲೇಂಟ್ ನನಗೇನು ಅಂತಂದರೆ, ನನಗೆ ಶ್ರೇಯಸ್ ಹೀರೋ ಈ ಫಿಲಮ್ದು ಅಂತ ಒಳಗಡೆ ಬಂದೆ ನಾನು. ಅಲ್ಲಿವರೆಗೆ ಅದೇ ಇತ್ತು, ನಾನು ಒಳಗಡೆ ಬಂದ ಮೇಲೆ ಗೊತ್ತಾಯಿತು ಇಲ್ಲ ಇನ್ನೂ ಇಬ್ಬರು ಹೀರೋಗಳಿದ್ದಾರೆ ಅಂತ ಅಂದ್ಬಿಟ್ಟು ಅಂತ. ಒಂದು ವಿನೋದ್ ಭಾರತಿ ಅಂತ DOP ಫಿಲಮ್ ಕ್ಯಾಮ್ರಾಮನ್, ಆ್ಯಂಡ್ ಗೋಪಿ ಸುಂದರ್ ಸರ್ ಮ್ಯೂಸಿಕ್. ಐ ಥಿಂಕ್ ಅವರಿಬ್ಬರೂ ಇವನಷ್ಟೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ. ಅದ್ಭುತವಾದಂಥ ಸಿನಿಮಾಟೋಗ್ರಫಿ ಸಿನಿಮಾದ. ಯಾಕಂದರೆ ಒಂದು ಲವ್ ಸ್ಟೋರಿ ಮಾಡ್ತೀವಿ ಅಂತಂದಾಗ ಅದಕ್ಕೆ ಮ್ಯೂಸಿಕ್ಕು ಆ್ಯಂಡ್ ಸಿನಿಮಾಟೋಗ್ರಫಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತವಾಗ್ಲೂ ಅವರಿಬ್ಬರು ಎಕ್ಸ್ಟ್ರೀಮ್ ಲೆವೆಲಲ್ಲಿ ವರ್ಕ್ ಮಾಡಿದ್ದಾರೆ, ಎಸ್ಪೆಷಲಿ ಸಿನಿಮಾಟೋಗ್ರಫಿ ವಿನೋದ್. ಆ್ಯಂಡ್ ಓವರಾಲ್ ಸಿನಿಮಾ ಈ ಹುಡುಗ ಯಂಗ್ಸ್ಟರು ಅವ್ನ ಶೋಲ್ಡರ್ಸ್ ಮೇಲೆ ತೊಗೊಂಡು ಬಂದಿದ್ದಾನೆ ಒಂದು ಈ ಸಿನಿಮಾನ. ಯಾಕೆಂದರೆ ಇದು ರೆಗ್ಯುಲರ್ ಟಿಪಿಕಲ್ ಫಿಲಮ್ಸ್ ಥರ ವಿಲನ್ಗಳು ಆ ಥರದೆಲ್ಲ ಇರಲ್ಲ, ಸಿಚುವೇಶನ್ ವಿಲನ್ ಇರುತ್ತೆ. ಸೊ ಹಿ ಹ್ಯಾಸ್ ಟು ಪರ್ಫಾರ್ಮ್ ಎವ್ರಿ ಸಿಚುವೇಶನ್. ಒಂದು 2-3 ಶೇಡ್ಸ್ ಇರುವಂಥ ಒಂದು ರೋಲ್ನ ಚಾಲೆಂಜಿಂಗ್ ಆಗಿ ತುಂಬ ಅರ್ಲಿ ಇನ್ ಇಸ್ ಕೆರಿಯರ್ ಈ ಥರದ ಒಂದು ರೋಲ್ನ ಅಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ ಒಂದು ಧೈರ್ಯನ ಮೆಚ್ಚಬೇಕು ನಾನು. ಆ್ಯಂಡ್ ಮಂಜಣ್ಣ ಕನ್ನಡ ಚಿತ್ರರಂಗದ ಒಂದು ಅದ್ಭುತವಾದ ಪ್ರೊಡಕ್ಷನ್ ಹೌಸು, ಅವ್ರ ಬ್ಯಾನರಲ್ಲಿ ಇದು ಬರ್ತಾ ಇರೋದು. ಸಿನಿಮಾ ತುಂಬ ಚೆನ್ನಾಗಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಯಾಕಂದರೆ ಆ ಬ್ಯಾನರು ಲೆಜೆಂಡ್ರಿ ಸಿನಿಮಾಗಳು ಕೊಟ್ಟಂಥ ಒಂದು ಬ್ಯಾನರು. ಸೊ ಅವ್ರ ಬ್ಯಾನರಿಂದ ಇದೊಂದು ಸಿನಿಮಾ ಹಂಗೆ ಒಂದು ಮೈಲ್ ಸ್ಟೋನ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಒನ್ಸ್ ಅಗೇನ್ ಇಡೀ ವಿಷ್ಣುಪ್ರಿಯ ತಂಡಕ್ಕೆ ನನ್ನ ಫೇವ್ರೆಟ್ ಟೈಟಲ್ ಇದು. ನನಗೆ ಟೈಟಲ್ ಇಟ್ಟಾಗಿದ್ದ ತುಂಬ ಖುಷಿ. ಎಷ್ಟು ಬ್ಯೂಟಿಫುಲ್ಲಾಗಿ ಸೇರಿದೆ ಅದೊಂದು 2 ಹೆಸರು, ಕ್ಯಾರೆಕ್ಟರ್ ನೇಮ್ಸ್ ಆಗಿರ್ಬೋದು ಆ್ಯಂಡ್ ವಿಷ್ಣು ಸರ್ ಹೆಸರಾಗಿರ್ಬೋದು, ಅದೆಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕಾಯಿನ್ ಆಗಿದೆ. ಈ ಬ್ಯಾನರ್ಗೆ ಸೂಕ್ತವಾದಂಥ ಟೈಟಲ್ ಇದು. ಸೊ ಒಳ್ಳೆಯದಾಗಲಿ ಅಂತ ಹೇಳ್ಬೋದು.